ಮೋಹನ ಮೋಹನ ಕೆಲ್ಸಕ್ಕೆ ಎಲ್ಗೂ ಹೋಗಲ್ವೇನಪ್ಪ? ಯಾವ್ದಾನ ಕೆಲಸ ನೋಡ್ಕೊಂಡು ಹೋಗು. ಗಾಡಿ ಅಂತೂ ನಿನ್ನ ಕೈಲಿ ತಾಮಕ್ಕಾಗಲಿಲ್ಲ. ಯಾವ್ದಾನ ಕೆಲಸ ನೋಡ್ಕೊಂಡು ಹೋಗಪ್ಪ. ಯಾಕೋ ಆತ್ಲ ತೆರಿಕೆಂತೀಯ? ಮಾತಾಡ್ಸಿರಿ ಹಾಂ? ಅವಾಗಿಂದ ಮಾತಾಡಿಸ್ತಾನೆ ಇದ್ದೀನಿ ಎದ್ದಾಗಿಂದ. ಹಾಂ, ನಾನು ಮಾತಾಡ್ಸಿರಿ ಮಾತಾಡೋದೇ ಇಲ್ಲ. ಮುಷ್ಣಿ ಹಿಂಗೆ ಮಾಡ್ಕೊಂಡು ಅತ್ಲ ತಿರಿಕೆಂತಿಯಲ್ಲೋ ಯಾಕ ರೀ? ಬರ್ರಿ ಹೋಗೋಣ ಎದ್ದು. ಸುಮ್ಮನೆ ಕೆಲ್ಸಕ್ಕೆ ಬರ್ದಾವ ಏನಕ್ಕೆ ಮಾತಾಡಕ್ಕೆ ಹೋಗ್ತೀರಾ? ಕೆಲ್ಸಕ್ಕೆ ಬರೋವಾದರೆ ಮಾತಾಡ್ಬೋದಾಗಿತ್ತು. ಬರೀ ಸುಮ್ಮನೆ ಎದ್ದು. ಎಲ್ಲಿಗೆ ಹೋಗ್ತೀಯ ಮಸೂದಾ? ಎಲ್ಗನ ಹೋಗ್ಬೇಕಲ್ಲ ಕೆಲಸ ಹುಡಿಕೊಂಡು, ಅದಕ್ಕೆ ಹೋಗ್ತೀವಿ. ಇವಾಗ ಕೇಳಕ್ಕೆ ಬಂದಿದ್ಯಾ ಎಲ್ಲಿಗೆ ಹೋಗ್ತೀಯ ಮಸೂದಾ ಅಂತ ಹೇಳಿ. ಏನು ಕೇಳಬೇಡಮ್ಮ ನೀನು. ನಿಮ್ಮ ಅಣ್ಣನ ಮನೆ ಬಿಗ್ಗೆ ಸಿಕ್ಕೈತೆ. ನಿಮ್ಮ ಅಣ್ಣನ ಮನೆ ಎಲ್ಲ ಸೌಕರ್ಯ ಐತೆ. ಅಲ್ಲಿದೆಯಾ? ಅಲ್ಲೇ ಇರು. ಸೊಸೆ ಮಗನ ಪಾಡು ಏನಾದರೂ ಆಗಲಿ ನಿನಗೆ. ಅಲ್ಲ ದುಡ್ಡು ಇಸ್ಕೊಡ್ತೀನಿ ಅಂತ ಹೇಳಿ ಇಸ್ಕೊಡ್ಲಿಲ್ಲ, ಏನಿಲ್ಲ. ಅಯ್ಯೋ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ನೀವೇ ಹೋಗಿ ಕೇಳ್ದಿಲ್ದಾರನ್ನ ನಾನೇನು ಮಾಡೋಣ? ಹೋಗಿ ಕೇಳಿದ್ರೆ ಕೊಡೋಣ ನಮ್ಮ ಅಣ್ಣಯ್ಯ. ನೀವು ಕೇಳಲಿಲ್ಲ, ಏನಿಲ್ಲ. ನನ್ನ ಮೇಲೆ ಸಿಟ್ಟಾದರೆ ನನ್ನ ಮೇಲೆ ಯಾಕೆ ಸಿಟ್ಟಾಗ್ತೀಯ ನೀನು? ಸುಧಾ, ಸುಮ್ಮನೆ ಬರ್ತೀಯಾ? ಯಾರನ್ನೂ ಮಾತಾಡ್ಸಕ್ಕೆ ಹೋಗ್ಬೇಡ. ನಡೀರಿ. ಅದಕ್ಕೆ ಮತ್ತೆ ನೀವು ಮಾಡೋದೇ ಸರಿ. ನಾವು ಬಿಡತ್ತಾ ಹೋಗ್ಲಿ. ನಿಮ್ಮ ಅಮ್ಮಯ್ಯ ಮರ್ಯಾದೆ ಕೊಡು ಅಂತ ಹೇಳಿ ನಾವಿನ್ನು ಒಳ್ಳೇದು ಹೇಳ್ಕೊಡ್ತೀವಲ್ಲ, ಅದಕ್ಕೇನೆ ನಿಮ್ಮ ಅಮ್ಮಯ್ಯಗೆ ನನ್ನ ಕಂಡ್ರೆ ಸಿಟ್ಟು. ನೀನೇ ಕಣೆ ನನ್ನ ಮಗುಗೆ ಹೇಳ್ಕೊಡೋದು, ಮಾತಾಡಿಸ್ಬೇಡ. ನಿಮ್ಮ ಅಮ್ಮಯ್ಯನ ಹಂಗನ್ನು ಹಿಂಗನ್ನು ಅಂತ ಹೇಳ್ಕೊಡೋದು ನೀನೇ ಕಣೆ. ನಾನು ಯಾಕೆ ಕೇಳ್ಕೊಡೋಣ? ನಡೀರಿ ಸುಮ್ಮನೆ ಏಮಂತ ಮಾತಾಡಿದ್ರಿ. ಸುಮ್ಮನೆ ನಮ್ಗೆ ಏನೇನು ಒಪ್ಕಲ್ಲ ಒಳಿಗಲ್ಲ. ನಡಿ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಏಮಂತ ಮಾತಾಡ್ತಾ ನಿಂತ್ಕೊಂಡ್ರೆ. ಬೇಜಾನ್ ಕೆಲಸಗಳು ಇದಾವೆ ನಡಿ ಸುಧಾ. ಯಾರನ್ನೇನು ಕೈ ಕಾಲು ಹಿಡಿಯಂಗಿಲ್ಲ. ದುಡ್ಡು ಕೊಡ್ರಿ ಅಂತ ಹೇಳಿ ಸಾಕು. ಸುಮ್ಮನೆ ಬಂಡವಾಳ ಹಾಕಿ ದುಡ್ಕೊಳ್ಳೋದ್ಕಿನ್ನ ಬಂಡವಾಳ ಹಾಕ್ತಂಗೆ ದುಡಿಯೋದೇ ವಾಸಿ. ಎಲ್ಲಿಗೆ ನಿನ್ನ ಮಗನ ಸೊಸೆ ಆ ಪಾಟಿ ಜೋರಾಗಿ ಬಾಯಿ ಮಾಡ್ತಾ ಹಂಗೆ ಹೋಗ್ತಾ ಇದ್ದಾರೆ. ಕೆಲ್ಸಕ್ಕೆ ಹೋಗ್ತಾರಂತೆ, ಕೆಲಸ ಹುಡಿಕೊಂಡು ಹೋಗ್ತಾ ಇದ್ದಾರೆ. ಅವನು ಏನನ ಗಾಡಿ ತಾಮಕ್ಕೆ ಸ್ವಂತವಾಗಿ ಗಾಡಿ ತಾಮಕ್ಕಂತ ನೋಡ್ದ, ಆಗಲಿಲ್ಲ. ನಿಮ್ಮ ಅಣ್ಣಕ್ಕೆ ದುಡ್ಡು ಇಸ್ಕೊಡಲ್ಲ ಅಂತ ಹೇಳಿ ಗಲಾಟೆ ಮಾಡ್ದ. ಅದಕ್ಕೇನೆ ನಾನು ಇಸ್ಕೊಡ್ಲಿಲ್ಲ. ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಏನು ಒಬ್ರನ್ನೇನು ಕೈ ಒಟ್ಟು ಕೇಳೋ ಅಂಥದ್ದೇನಿಲ್ಲ. ಇವಾಗ ಕೆಲಸಗಳು ಇದ್ದಾವೆ, ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂತ ಇಬ್ಬರಳು ಹೋಗ್ತಾ ಇದ್ದಾರೆ ಗಂಡ ಹೆಂಡತಿ. ಹೋಗ್ಲಿ ಸುಮ್ಮನಿರು. ಬಂಡವಾಳ ಹಾಕಿ ದುಡಿಯೋದಕ್ಕಿಂತ ನಾವು ಬಂಡವಾಳ ಹಾಕ್ತಂಗೆ ಗೊತ್ತೆ ಸಾವಿರ ದುಡಿಲಿ ಯೋಟ ವಾಸಿ. ಬಂಡವಾಳ ಹಾಕ್ತಂಗೆ ದುಡಿತಾರೆ. ಎಲ್ಲ ಹೋಗಿ ಕೇಳಿದ್ರೆ ಕೊಡ್ತೀವಿ ಅಂದಮೇಲೆ ಹೋಗಿ ಕೇಳಬೇಕಾ? ಪಾಪ ನಮ್ಮ ಅಣ್ಣಯ್ಯ ಯಾರ ಆಡ್ತಾರೋ ದುಡ್ಡು ಕೊಟ್ಟಿದ್ರಂತೆ. 5 ಲಕ್ಷ ದುಡ್ಡು ಮನೆಯಾಗ ತಂದಿಕ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ದ. ಅಮ್ಮನೆ ಕಳ್ಸಮ್ಮ ಕೊಡ್ತೀನಿ ಅಂತ ಹೇಳಿದ್ರೆ ಇವು ನಮ್ಮ ಅಣ್ಣಯ್ಯನೇ ಬೈಕಂತಾನೆ. ಅವಳು ಮಾತು ಕೇಳಿ ಅದಕ್ಕೆ ಮತ್ತೆ ನಾನು ಕೊಡಬೇಡ ಅಂತಲೇ ಬಂದು ಹೋಗಿ ನಮ್ಮ ಅಣ್ಣಯ್ಯ ಏನ ಕೊಡಬೇಡ ಕಾಣು ನಿನ್ನೆ ಬೈಕಂತಾನೆ ಅಂತ ಹೇಳಿ. ನಿಮ್ಮ ಅಣ್ಣಯ್ಯ ಅಂತಾನು ಇಂತಾನು ಅಂತ ನಮ್ಮ ಅಣ್ಣಯ್ಯನೇ ಅಂತಾಳೆ ಅವಳು. ಅಲ್ಲ, ನಾನು ಈ ಸುಧಮ್ಮನ ಒಳ್ಳೇದು ಅಂತ ಅಂದ್ಕೊಂಡಿದ್ನಪ್ಪ. ಇಂಥದ್ದಂತ ಅಂದ್ಕೊಂಡಿರಲಿಲ್ಲ. ನಾನೇನು ಬಿಡತ್ತ ಒಳ್ಳೆ ಸೊಸೆಯತ್ತ ಅವನು ಅಂತನಾದರೆ ಈ ಅಮ್ಮನಾದ್ರೂ ಬುದ್ಧಿವಂತೆ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ಈ ಅಮ್ಮ ನೋಡಿದ್ರೆ ಈ ಅಮ್ಮನು ಅಂಥದ್ದೇ ಆಗೈತಲ್ಲ. ನಾನು ಮಾತು ಕೇಳ್ಕೊಂಡು ಕುಣಿತೈತಿ. ಚೆನ್ನಾಗಿರಬೇಕು ಅವ್ರ ತಗೂ ಒತ್ತಾ ಹೋಗ್ತಾ ಅಂಬೋದು ಇರಬೇಕು. ಅಯ್ಯೋ ಇವ್ರು ಚೆನ್ನಾಗಿರ್ತಾರೆ ಕಣಪ್ಪ. ಈ ಕಡೆಗಳಾರು ಇರ್ತಾರಲ್ಲ ಇಲ್ಲದ ಚಿಕ್ತಾರೆ. ಯಾವಾಗಲೂ ದುರ್ಗರ್ಮಂತಕ್ಕೆ ಹೋಗಿ ಕುಕ್ಕಂತಾಳಲ್ಲ, ಆಗ ಅವಳು ಒಳ್ಳೆಯಳಲ್ಲ. ಅವಳು ಮಾತಾಡ್ಸೋತ್ತಾಗೆ ಯಾವ ಮನೇನೂ ಚೆನ್ನಾಗಿರಲ್ಲ. ಅವಳು ಹೋಗತ್ತಾಗ ಯಾವ ಮನೇನೂ ಚೆನ್ನಾಗಿರಲ್ಲ. ಇಲ್ಲಾಂದರೆ ಅತ್ತೆ ಸಸಿ ಜಗಳಕ್ಕೆ ತಂದಿಕ್ತಾಳೆ, ಇಲ್ಲಾಂದ್ರೆ ಗಂಡ ಹೆಂಡತಿ ಜಗಳಕ್ಕೆ ತಂದಿಕ್ತಾಳೆ, ಏನೋ ಮಾಡ್ತಾಳೆ. ಅವಳು ಹೋಗತ್ತಾಗೆ ಯಾವ ಮಂತನೂ ಉದ್ಧಾರ ಆಗಲ್ಲ. ಸುಮ್ಮನಿರು ನೀನು. ಯಾತೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನಿರೋದು ಕಲಿ ಅಷ್ಟೇ. ಅವ್ರ ಮಂತಕ್ಕೆ ಹೋಗ್ತಾನ ಚೆನ್ನಾಗಿರು. ಒಟ್ಟಿನಲ್ಲಿ ನಿಮ್ಮ ಅಣ್ಣ ದೂರ ಮಾಡ್ಕೋಬೇಡ. ಅವರು ಬೋಲ್ ಒಳ್ಳೆಯರು. ಮೀನಕ್ಕೆ ಸಮಾನನು ನಿಮ್ಮ ಅಣ್ಣಯ್ಯ ಬೋಲ್ ಒಳ್ಳೆಯರು. ಏನಮ್ಮ ಹಿಂಗೆ ಮಾತಾಡ್ತೀರಾ? ಅಲ್ಲ ಕಣಮ್ಮ, ನಿಮ್ಮ ಅಣ್ಣಯ್ಯ ಮಾತಾಡ್ದಂಗೆ ಅದೇ ಹೋಗ್ತಾನೆ. ಯಾಕಮ್ಮ ಯಾಕೆ ಮಾತಾಡಲಿಲ್ಲ? ಅದೇನಮ್ಮ, ನಾನು ನಿಮ್ಮ ಮಾಮ್ಗೆ ಹೇಳಿದ್ನಂತೆ ದುಡ್ಡು ಕೊಡಬೇಡ ಅಂತ ಹೇಳಿ. ಇಸ್ಕೊಂಬಂದು ಕೊಡ್ಲಿಲ್ವಲ್ಲ ನೀನು ನಿಮ್ಮ ಅಣ್ಣ ಇಂತಾಗೆ ಅಂತ ಹೇಳಿ ಇಬ್ಬರಳು ಗಂಡ ಹೆಂಡತಿ ಎಲ್ಲ ಕೆಲ್ಸಕ್ಕೆ ಹೋದ್ರೇನ. ಬಿಡು ಮಸ್ತ ಕೆಲ್ಸಗಳು ಇದ್ದಾವೆ, ಹೋಗ್ತೀವಿ, ನೀನೇ ಇಸ್ಕೊಂಡು ಕೊಡ್ದಿದ್ರ ಆಟೆ ಹೊತ್ತು ಅಂತ ಹೇಳಿ ಇಬ್ಬರಳು ನನ್ನ ಮೇಲೆ ಹಂಗೆ ಸೆಡು ಮಾಡ್ಕೊಂಡು ಇಬ್ಬರಳು ಅದೇ ಹೋಗ್ಬಿಟ್ರು. ಬಿಡಮ್ಮ ತಲೆ ಕೆಡಿಸ್ಕೋಬೇಡ. ಅಲ್ಲ ಬಂದು ಕೇಳಬೇಕಾಗಿತ್ತು. ನಮ್ಮ ಮಾಮ ಕೊಡ್ತೀನಿ ಅಂತ ಹೇಳಿತ್ತ. ಯಾರು ಕೇಳ್ತಾರೆ? ಅವ್ರದ್ದು ಒಂಥರ ದೌಲತ್ತು ಜಂಬ. ಯಾರು ಕೇಳ್ತಾರೆ ಕೊಡ್ಲೇಳು ನಮಗೆ ಅಂತ ಹೇಳಿ ಇಬ್ಬರಳ್ದು ಗಂಡ ಹೆಂಡ್ತಿದನು ದೌಲತ್ತು. ಸುಮ್ಮನಿರು. ಈಗ ಕೇಳಿರೆ ಕೊಡೋದು ಕಷ್ಟ, ಕೇಳ್ದಲೆ ಯಾರು ಮುಂದಕ್ಕೆ ತಂದು ಕೊಡಲ್ಲ. ಸುಮ್ಮನಿರು. ಹೋಗಿ ಕಷ್ಟ ಏನು ಅಂತ ಹೇಳಿ ಒಬ್ರು ಕೈ ಕೆಳಗೆ ಕೆಲಸ ಮಾಡಿದ್ರೇ ಗೊತ್ತಾಗೋದು. ಕೆಲಸ ಮಾಡಿದಾಗ ಅವಾಗ ಸುಮ್ಮನೆ ಇರ್ತಾರೆ. ಕೆಲ್ಸಕ್ಕೆ ಹೋದ್ರೇ ಯಾವುದು ಇದಿರಲ್ಲ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ. ಹೋಗ್ಲೇಳು ಇಬ್ಬರಳು ಕೆಲ್ಸಕ್ಕೆ ಹೋದ್ರೇನೆ. ಮತ್ತೆ ಅವಳು ಇಲ್ಲೇ ಸೇರ್ಕೊಂಡು ಬರೀ ಅವ್ರ ಮಂತಕ್ಕೆ ಹೋಗ್ತಾಳೆ. ಆ ದುರ್ಗನ ಮಂತಕ್ಕೆ ಹೋಗಿ ಅರ್ಧ ಕೆಟ್ಟ ಮೆಟ್ಟಿಡ್ದಾಳು ಅವಳು. ಸುಮ್ಕಿರಮ್ಮ, ಕೆಲ್ಸಕ್ಕೆ ಹೋಗ್ಲಿ ಸುಮ್ಮನಿರು. ಇಬ್ಬರಳು ಕೆಲ್ಸಕ್ಕೆ ಹೋಗಿ ದುಡಿದ್ರೇನೆ. ಸುಮ್ಮನತ್ತ ಯಾವುದೂ ಇರಲ್ಲತ್ತ.
ಸುಮ್ಮನೆ ಇವಾಗ ಅವ್ನ ಗಾಡಿ ತರೋದು ಅವ್ನ ಗಾಡಿಗೆ ಹೋಗೋದು ಎಮ್ಮ ತೆಗಿರೋದು ಒಟ್ಟು ಸವಾಸನೇ ಬೇಡ. ಒಟ್ಟು ಅದನ್ನ ಕಟ್ಟಬೇಕು, ಒಟ್ಟುನು ಆ ಒಟ್ಟು ರಿಪೇರಿಗಳು ಬತ್ತಾವೆ, ಒಟ್ಟು ಬಂಡವಾಳ ಹಾಕಿ ತಂದಿರ್ತಾರೆ, ಒಟ್ಟು ಖರ್ಚುಗಳು ಬತ್ತಾವೆ, ಒಟ್ಟು ಸವಾಸನೇ ಬೇಡ ಸುಮ್ಕಿರು. ಇವಾಗ 10,000 ರೂಪಾಯಿಗಳು ಗಂಡ ಹೆಂಡ್ತಿ ಇಬ್ಬರು 10,000 ರೂಪಾಯಿ ದುಡಿದ್ರೆ 20,000 ರೂಪಾಯಿ ನಮ್ಮ ಮನೆಯಾಗ ಜೀವನ ಮಾಡೋದೇನು ದೊಡ್ಡದಲ್ಲ. ಹೆಂಗನ ನೆಮ್ಮದಿ ಜೀವನ ಮಾಡ್ಬೋದು ಸಾಲಿಲ್ದಂಗೆ. ಇವ್ರು ಮಾಡ್ಕೊಂಬೋದು ನೀಟ್ ಹಿಡಿತವಾಗಿ ಮಾಡ ನಂಬಲ್ ಕಣಮ್ಮ. ನಿಮ್ಮ ಅಮ್ಮ ಏನೂ ಮಾಡ್ತಿದ್ದಿಲ್ಲ, ನಾನು ತಂದು ಕೊಟ್ಟನಲ್ಲ. ನಿಮ್ಮ ಅಮ್ಮ ಅಂದ್ರೆ ಕಳಿತಿರ್ಲಿಲ್ಲ, ಇವತ್ತು ಯಾಕೆ ಸುಳ್ಳು ಹೇಳ್ಬೇಕು, ಕಳಿತಿರ್ಲಿಲ್ಲ. ನಾನು ಒಟ್ನಲ್ಲಿ ದುಡ್ಡಿಲ್ಲ ಅಮ್ಮಂಗೆ ತೋರಿಸ್ಕೊಂತಿದ್ದೆ. ಒಟ್ನಲ್ಲಿ ನಾನು 1 ರೂಪಾಯಿ ಕಳಿತಿರ್ಲಿಲ್ಲ. ಇಕ್ಕೊಂಡಿದ್ರು 1,000 ರೂಪಾಯಿ ದುಡ್ಡಿದ್ರು ಇಲ್ಲ ಅಮ್ಮಂಗೆ ತೋರಿಸ್ಕೊಂತಿದ್ದೆ. ಇವಳು ಹಂಗಲ್ಲ. 1,000 ರೂಪಾಯಿ ದುಡ್ಡಿದ್ರೆ ಏನಂತ 10,000 ರೂಪಾಯಿ ಐತೆ ಅಮ್ಮ ಥರ ಬಿಲ್ಡಪ್ ಕೊಡ್ತಾಳೆ. ಸುಮ್ಕಿರು ಹೋಗ್ಲಿ, ಕೆಲ್ಸಕ್ಕೆ ಹೋಗಿ ಪಾಠ ಬಿಡಬೇಕು, ಅವ್ರು ಇರ್ತಾ ಕಂಡರ್ತಾಗ ಅನ್ನಿಸ್ಕೋಬೇಕು. ಆವಾಗಲೇ ಬುದ್ಧಿ ಬರೋದು ಗಂಡ ಹೆಂಡ್ತಿಗೆ. ನಾವು ಯೋಟ್ ಹೇಳಿವಿ ಕೊಡ್ತಾನೆ ಕಣಮ್ಮ, ಹೋಗ್ರಿ ನಮ್ಮ ಅಣ್ಣ ಏನಂತಾನಲ್ಲ ಅಂದ್ರು ನಮ್ಮ ಅಣ್ಣ ಇನ್ನೇ ಬೈಕೊಂಡ್ಲು. ಪಾಪ ಅವನು ಯಾರೋ ತಾಟದ ದುಡ್ಡು ಕೊಡ್ಬೇಕಾಯ್ತಂತೆ, ಇಸ್ಕೊಂಬಂದು ಬಿಡು ಇಸ್ಕೊಂಡು ಹೋಗ್ತಾರೆ ಕೇಳೇವ್ರಿ ಅಂತ ಹೇಳಿ ಅವ್ನು ಕಾತ್ಕೊಂಡು ಕೂಕೊಂಡಿದ್ರೆ ಅವನ್ನೇ ಬೈಕೊಂಡ್ರಿ. ಅದಕ್ಕೆ ನಾನು ಹೇಳ್ದೆ ನಿಮ್ಮ ಮಾಮ ಕೊಡಬೇಡ ಅಂತ ಹೇಳಿ. ನಮ್ಮ ಅತ್ತೆ ಒಂದು ಪಕ್ಷ ಮಾತಾಡಿದ್ರು ನಮ್ಮ ಮಾಮ ಅಂಥದ್ದೆಲ್ಲ ಕಣಮ್ಮ ಕೊಡುತ್ತೆ. ಆದರೆ ಇವನು ಕೇಳೋದಲ್ಲೇ ಹೋಗಿ ಸುಮ್ಮನೆ ಜಂಬ ಮಾಡ್ತಾನೆ. ಅಲ್ಲ ನನ್ನ ಮೇಲೂ ಹಂಗೆ ಸಿಟ್ಟಾಗ್ತಾನೆ ಕಣಮ್ಮ. ನೀನು ಬದುಕಿಗೆ ಹೋಗಲ್ಲ, ಸುಮ್ಮನೆ ಕುಕ್ಕಂತಿ ಅಂತ ಹೇಳಿ ನಾವು ಮೊದಲಿಂದ ಮಾಡಿದೀವಪ್ಪ, ನಮ್ಮ ಕೈಲಿ ಆಗಲ್ಲ, ನಾನು ಹೋಗಲ್ಲ ಅಂತ ನಾನು. ನನ್ನ ಮೇಲೆ ಹಂಗೆ ಅವಳು ಇವತ್ತೇಳಲ್ಲ ಮಾಮ್ ಗನವಾಗ ಅವಾಗ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನೀನು ದುಡ್ದು ಇಸ್ಕೊಂಡೆ. ಇವಾಗ ನೋಡಿದ್ರೆ ಕೆಲ್ಸಕ್ಕೆ ಹೋಗುವಂಥ ಮಾಮಗೆ ಹೇಳೋದೇ ಇಲ್ಲ ನೀನು. ಆ ಮಾಮ್ ಕೂತ್ಕೊಂಡಿರುತ್ತೆ ನಮ್ಮ ಮನೆಗೆ ಹೆಂಗೆ ಮಾಡಬೇಕು ಹಂಗೆ ಹಿಂಗೆ ಅಂತ ನನ್ನ ಮೇಲೆ ಸುಟ್ಟಾಗ್ತಾಳೆ. ಹಂಗೇನೆ ಹೆಂಗೆ ಬೇಕು ಹಂಗೆ ಮಾತಾಡ್ತಾಳೆ. ಅದ್ಯಾಕೆ ಮಾತಾಡೋ ಅಂಥದ್ದೇನಿಲ್ಲ. ನನ್ನ ಎದುರು ಮಾತಾಡಲಿ, ಸರಿಯಾಗಿ ಹೇಳ್ತೀನಿ. ನಮ್ಮ ಅಪ್ಪ ನಮ್ಮ ಅಮ್ಮನ ನೀನು ಏನು ಮಾತಾಡೋ ಅಂಥ ಅಧಿಕಾರ ಇಲ್ಲ, ಬಂದಿರೋಳು ಹೆಂಗಿರ್ಬೇಕು ಹಂಗಿರು ಅಂತ ಹೇಳ್ತೀನಿ. ನನ್ನ ಎದುರು ಮಾತಾಡಲಿ ಅವಳು. ಬರಲಿ ಹೇಳ್ತೀನಿ. ನಮ್ಮ ಅಪ್ಪ ನಮ್ಮ ಅಮ್ಮ ನೀನು ಯಾಕಂಬೋದು, ಅವರು ಬದುಕು ಮಾಡೋಣ ಮಾಡ್ತಾರೆ, ಬಿಟ್ಟನ ಬಿಡ್ತಾರೆ. ಅವ್ರಿಗೆ ಕೈಲಾದರೆ ಮಾಡ್ತಾರೆ, ಕೈಲಾಗಲಿಲ್ಲ ಅಂದ್ರೆ ಕೂಕಂಬ್ತಾರೆ. ನೀನೇನು ಹೇಳ್ಬೇಡ. ಇವಾಗ ನೀನು ಬಂದಿರೋಳು, ನಿನ್ನ ಬದುಕು ಮಾಡ್ಬೇಕು ನೀನು ಅಂತ ಹೇಳ್ತೀನಿ ನಾನೆಲ್ಲ. ನಾನೆಲ್ಲ ಹೇಳ್ತೀನಿ, ಸುಮ್ಮನಿರಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಮ್ಮ ಅಣ್ಣ ಹೇಳವನಿ ಅವನಿ ಯಾತನ ಮಾತಾಡಿರಿ ಸುಮ್ಮನೆ ಬಂದು ಇಲ್ಲಿ ಇದ್ದು ಬಿಡು ಒಂದು 2 ದಿನ ಅಂತ ಹೇಳವನಿ. ನಾನೇನಿಲ್ಲ, ಸುಮ್ಮನೆ ಹೋಗಿ ನಮ್ಮ ಅಣ್ಣನ ಮನೆ ಒಂದು 2 ದಿನ ಇದ್ದು ಬಿಡ್ತೀನಿ ಸುಮ್ಮನೆ. ಇಬ್ಬರಳು ಗಂಡ ಹೆಂಡತಿ ಪಾಟ್ ಬಿದ್ದು ಮಾಡ್ಕೊಂಡು ನೋಡ್ರಿ ಗೊತ್ತಾಗುತ್ತೆ. ಸಾಲದಾರ ಬಂದು ಮನೆ ಬಾಕ್ಲಾಗ ಹೋಗ್ತಾರಲ್ಲ ಆವಾಗ ಗೊತ್ತಾಗುತ್ತೆ. ಸಾಲ ಇವತ್ತು ಮಾಡ್ಕೊಂಡವ್ರಿ. ನಾನು 1 ರೂಪಾಯಿ ಸಾಲ ಮಾಡಿರಲಿಲ್ಲ. ಹೆಂಗನ ನಾನು ನಿಮ್ಮಪ್ಪ ದುಡ್ಡು ಕೊಡೋದ್ರಾಗೇನೆ ಅದ್ರಾಗೆ ಹೆಂಗ ಇಕ್ಕೊಂಡು ಹಿಡ್ತವಾಗ ಬಳಸ್ಕೊಂಡು ಹೆಂಗ ಇದ್ದೆ. ಊರೆಲ್ಲ ಸಾಲ ಮಾಡ್ಕೋಣ ನನ್ನ ಮಗ. ಅವಳು ಹಂಗೇನಿ. ಅಯ್ಯಯ್ಯೋ ಒಂದು ಆಡ್ತಾಳೆ ಏನು ಬೇಡ ಕಣಮ್ಮ. ಅದೇನು ಕೇಳ್ಗಾಡ್ತಾಳೋ ಏನು ಸುಡ್ಗಾಡೋ ರಾಮ 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 ನೋಡಿ. ಯಾತನ ತಕೊಂಡ್ರಂತೂ ಕೊಳೆ ಇಕ್ಕಂತ ಅಂತಾಳೆ. ಟಮಾಟೆ ಹಣ್ಣು ಬದನೆಕಾಯಿ ಒಂದು ತರಕಾರಿ ಆಗ್ಲೇಳು ತಕೊಂತಾಳೆ. ಒಂದು ದಪ್ಪನಾಗ ಆರಾಮ ಹೊಸ ಬಂದು ಹೊತ್ಕೊಂಡು ಹೋಗ್ತಾಳೆ. ಬರೀ ಇಂಥವೇನಿ. 1 kg ಟಮಾಟೆ ಹಣ್ಣು ತಗೊಂಡು ಓಟು ಕೊಳೆಯಲ್ಲಿ ಕಿಬಿಸಾಕೋದು ಹಿಂಗೆ ಮಾಡ್ತಾಳೆ. ಓಟುನು ಅವಳು ಸವಾಸ ಅಲ್ಲ ಕಣಮ್ಮ. ಹೋಗು, ಏನು ಶ್ರೀಮಂತರ ಹೆಣ್ಮಗಳು ಅಮ್ಮಂಗೆ ಆಡ್ತಾಳೆ, ಬಡವರ ಹೆಣ್ಮಗಳಲ್ಲ ಅವಳು. ಅಷ್ಟೇ, ನೀವಿಬ್ಬರೊಳಗೆ ಬಂದು ನಮ್ಮ ಮನೆ 1-2 ದಿನ ಈರಪ್ಪ, ನೀನು ಬಾ ಇಲ್ಲಿ ಅಮ್ಮ, ನೀನು ಬಾ. ಅವಾಗ ಅವರಿಬ್ಬರು ಮಾಡ್ಕೊಂಡು ಉಮ್ಲಿ ಗೊತ್ತಾಗುತ್ತೆ. ಸಾಲದಾರ ಬಂದು ಗಲಾಟೆ ಮಾಡ್ತಾರಲ್ಲ ಆವಾಗ ಬರ್ತಾರೆ ಹುಡಿಕೊಂಡು. ಸುಮ್ಮನೆ ಬರ್ರಿ ಹೇಳ್ತೀನಿ ನಮ್ಮ ಮನೆಯಾಕಿ ಯಾತನ ಮಾತಾಡಿರಿ. ಬರಲಿ ಕೆಲ್ಸಕ್ಕೆ ಹೋಗ್ಯವ್ರಿ, ಬಂದಾಗ ಯಾತನ ಮಾತಾಡಿರಿ. ನಾನು ನಿಮ್ಮಪ್ಪ 1-2 ಜೊತೆ ಬಟ್ಟೆ ತಗೊಂಡು ಅದೇ ಬರ್ತೀನಿ ಮನೆಯಾಕಿ, ಅಲ್ಲೇ ಇರ್ತೀವಿ. ನಾವು ಇವಾಗ ಹೇಳೋಕ್ಕೆ ಸಾಲದಾರ ಬಂದು ಕೇಳ್ತಾರ ಅಲ್ಲೇನಿ ಬಿಡೋಣ ಕೊಡ್ತಾನೆ ಬಿಡೋಣ ಅಂತ ಹೇಳಿ ನಾನು ಅವ್ರಿಗೆ ಹೇಳಿ ಕಳಿಸ್ತೀನಿ. ಅಣ್ಣ ಕೆಲ್ಸಿಲ್ಲ, ಹಿಂಗೆ ಶಾನಕ್ಕಿರಲಿಲ್ಲ, 1-2 ದಿನ ಸುಧಾರಿಸ್ರಿ ಕೊಡ್ತಾನೆ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ನಾನು ಸಾಲದಾರ್ಗೆ ನಾನು ಹೇಳ್ತೀನಿ. ನಾನು ಹೇಳೋದಕ್ಕೆ ಹೆಂಗೆ ಸಾಲದಾರ ಸುಮ್ಮನಾಗ್ಯವ್ರಿ, ಬಂದು ಗಲಾಟೆ ಮಾಡಲಿ ಅವಳು. ನಾವು ಹೋದಾಗಲೇ ಮತ್ತೆ ಗೊತ್ತಾಗೋದು ಇವ್ರಿಗೆ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗನೂ ಸೊಸೆ ಇಬ್ಬರೂ ನನ್ನ ಮೇಲೆ ಸಿಟ್ಟಾಗಿ ನಾವು ಕೆಲ್ಸಕ್ಕೆ ಹೋಗ್ತೀವಿ, ಯಾವ್ದೊಂದು ಕೆಲಸ ಹುಡ್ಕೊಂಡು ಹೋಗ್ತೀವಿ ಅಂತ ಹೋಗ್ಯವ್ರಿ. ಹೋಗ್ಲೇಳು ಯಾರಾನ ಕಂಡರ್ ಕೈ ಕೆಳಗೆ ಕೆಲಸ ಮಾಡಿರಿ ಇಬ್ಬರಳ್ಗೂ ಬುದ್ಧಿ ಬರೋದು. ನಾನು ಬಿಡತ್ತ ಗಾಡಿ ತಕ್ಕಂಬ್ಲಿ ಜೇಸಿಪ್ ನಿಮ್ತಾನೆ ತಕ್ಕಂಬ್ಲಿ ಬಿಡತ್ತ ಅಂತ ಹೇಳಿ ನಾನು ನಮ್ಮ ಅಣ್ಣಗೆ ಹೇಳಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದ. ಇಸ್ಕೊಂಬಾರ್ದು ನೀನು ಇಸ್ಕೊಂಬರ್ಬೇಕು ಅಂತ ಹೇಳಿ ನನ್ನ ಮೇಲೆ ಸ್ಯಾಡ್ವು ಮಾಡಿ ಹಂಗೆ ಹೋಗ್ಲೇಳು. ನಾನೇನು ಅವ್ರನ್ನ ಆಸೆಯಕ್ಕೆ ಹೋಗಲ್ಲ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.